ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಗುರುವಾರ ಆಗಿದ್ದರಿಂದ ಸಾಯಿಬಾಬಾ ಟೆಂಪಲ್ಗೆ ಹೊರಟಿದ್ವಿ. ಬನ್ನಿ ಹೋಗೋಣ. ಹೇಗಿದೆ ಟೆಂಪಲ್ ಏನು ಎಲ್ಲವನ್ನು ತೋರಿಸ್ತೀನಿ, ಓಕೆನಾ? ಹಾಗೆ ನೋಡ್ತಾ ಇರಿ. ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ತಾನೇ ಜಸ್ಟ್ ಬಂದ್ವಿ. ಈಗ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀವಿ. ತೆಂಗಿನಕಾಯಿ ಮತ್ತು ತುಪ್ಪ ತೆಂಗಿನಕಾಯಿ ಎಲ್ಲ ಹೇಗೆ ತೊಗೊಂಡಿದ್ದೀವಿ ಅನ್ನೋದು ಮುಂದೆ ನೋಡ್ತಾ ಇರಿ. ಸ್ಕಿಪ್ ಮಾಡಿದೆ ಹೇಳ್ತೀನಿ ಏನಕ್ಕೆ ತೊಗೊಂಡಿರೋದು ಅಂತ. ಈಗ ತಾನೇ ಸ್ಲಿಪ್ಪರ್ಸ್ ಎಲ್ಲ ನಾವು ಹೊರಗಡೆ ಬಿಟ್ಟು ಶುದ್ಧವಾಗಿ ಕಾಲು ತೊಳ್ಕೊಂಡು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಅಗ್ನಿದೇವ ಹಾಗೂ ಸೂರ್ಯದೇವ ಎಲ್ಲ ದೇವರುಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಅವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ಹಾಗೆ ಸಾಯಿಬಾಬಾ ಹತ್ತಿರ ಹೋದ್ವಿ. ನೋಡಿ, ಈ ಥರ ವ್ಯೂ ಇದೆ ಟೆಂಪಲ್ದು. ತುಂಬ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ. ಹಾಗೂ ಮಾಸ್ಟರ್ಸ್ ಆಗಿರ್ಬೋದು ಹಾಗೂ ಸದ್ಗುರು ಆಗಿರ್ಬೋದು ಎಲ್ಲರ ಫೋಟೋಸನ್ನು ಇಲ್ಲಿ ಇಟ್ಟಿದ್ದಾರೆ. ತುಂಬ ಪೂಜೆಗಳೆಲ್ಲ ನಡೀತಾ ಇದ್ದಾವೆ. ಹಾಗೂ ಇಲ್ಲಿ ದೊಡ್ಡ ಮರ ಇದೆ. ಅಲ್ಲಿಗೆ ಎಲ್ಲರೂ ಆರೆಂಜ್ ಕಲರ್ ಕ್ಲಾತ್ಸನ್ನು ಕಟ್ಟಿದ್ದಾರೆ. ಕೋರಿಕೆಗಳನ್ನು ಕೋರಿಕೊಂಡು ಆ ಥರ ಮರಕ್ಕೆ ಆರೆಂಜ್ ಕಲರ್ ಕ್ಲಾತ್ಸನ್ನು ಕಟ್ತಾರೆ. ಈ ಥರ ದೇವರ ದರ್ಶನ ಮಾಡಿಕೊಂಡು ಕುಂಕುಮವನ್ನು ಇಟ್ಕೊಂಡು ವಿಭೂತಿಯನ್ನು ತಗೊಂಡು, ಹಾಗೆ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿಲ್ಲ. ಸ್ವಾಮಿ ಸಮರ್ಥ ಅವರ ದರ್ಶನ ಮಾಡಿಕೊಂಡು ಹಾಗೂ ಆರತಿಯನ್ನು ತಗೊಂಡು ತೆಂಗಿನಕಾಯಿ ಹಾಗೂ ತುಪ್ಪ ಅದನ್ನು ಇದರಲ್ಲಿ ನಮಗೆ ಏನೆಲ್ಲ ಕೋರಿಕೆಗಳಿದೆ ಅದನ್ನು ಭಕ್ತಿಯಿಂದ ಕೋರಿಕೊಂಡು ನಾವು ಅಗ್ನಿಯಲ್ಲಿ ಹಾಕಬೇಕಾಗುತ್ತೆ. ಆಗ ನಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ ಎಂಬುವ ನಂಬಿಕೆ ಅದು. ನೋಡಿ, ಈ ಥರ ಇದೆ. ಸೊ ಡಿವೋಷ್ನಲ್. ಅದು ಅಲ್ಲಿ ಪ್ರಸಾದ ಕೊಟ್ಟು ಒಂದು ಫ್ರೂಟ್ ಜೊತೆಗೆ ಪಲಾವ್ ಕೊಟ್ಟು ತುಂಬಾ ಚೆನ್ನಾಗಿತ್ತು. ನೋಡಿ, ಈ ಥರ ತುಂಬ ನೀಟ್ನೆಸ್ ಕ್ಲೀನ್ಲಿನೆಸ್ನ ಮೈಂಟೈನ್ ಮಾಡಿದರು. ಈ ಥರ ಗ್ರೀನರಿ ಆಗಿತ್ತು ಫುಲ್ಲು ಟೆಂಪಲ್ ಪೂರ್ತಿ. ತುಂಬಾ ಚೆನ್ನಾಗಿತ್ತು. ತುಂಬ ಶಾಂತ ರೀತಿಯಿಂದ ಇದ್ದರು. ದೆನ್ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ನೋಡ್ಕೋತಾ ಇದ್ರು. ಲೈಕ್ ಯಾರೂ ಮಾತಾಡೋಂಗಿಲ್ಲ, ಪೀಸ್ಫುಲ್ನ ಮೈಂಟೈನ್ ಮಾಡಬೇಕು, ಕ್ಲೀನ್ಲಿನೆಸ್ನ ಮೈಂಟೈನ್ ಮಾಡಬೇಕು ಅಂತ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಾಯಿಬಾಬಾ ಅವರು ಕೊಟ್ಟಿರೋ ಪ್ರಾಮಿಸಸ್ಸಲ್ಲಿ ನಾನು ಒಂದು ಪ್ರಾಮಿಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ದ ಒನ್ ಹೂ ವಿಲ್ ಬೌ ಟುವರ್ಡ್ಸ್ ಮೈ ಸಮಾಧಿ ಐ ವಿಲ್ ಚೇಂಜ್ ದೇರ್ ಪೈನ್ಸ್ ಇಂಟು ಪ್ಲೆಷರ್ ಅಂತ. ಹಾಗಂದರೆ ಯಾರು ನನ್ನ ನೋಡೋಕ್ಕೆ ಬರ್ತಾರೋ, ನನ್ನ ಸಮಾಧಿಗೆ ನಮಸ್ಕಾರ ಹಾಕೋಕ್ಕೆ ಬರ್ತಾರೋ ಅವರ ಕಷ್ಟಗಳನ್ನೆಲ್ಲ ನಾನು ಸುಖವಾಗಿ ಮಾಡುತ್ತೇನೆ. ಅಂದರೆ ಅವರ ಕಷ್ಟಗಳನ್ನೆಲ್ಲ ತೀರಿಸ್ತೇನೆ ಎಂಬುವ ಅರ್ಥ ಆಗಿರುತ್ತೆ. ಹೀಗೆ ನಾವು ದೇವರ ದರ್ಶನ ಮಾಡಿಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಓಂ ಸಾಯಿರಾಮ್.